ಅಲ್ಲೂ ಕೆಲಸ ಇಲ್ಲೂ ಕೆಲಸ, ಎಲ್ಲ ಕಡೆ ಕೆಲಸ ಮಾಡಿ ನಾನೊಬ್ಳೆ ಸಾಯ್ಬೇಕು. ಈ ಮನೇಲಿ ಒಬ್ರು ನನಗೆ ಸಹಾಯ ಮಾಡಲ್ಲ. ಎಲ್ಲ ಕೆಲಸ ನಾನೇ ಮಾಡಿ ನಾನೇ ಸಾಯ್ಬೇಕು ಅನ್ಸುತ್ತೆ. ನನ್ನ ಜನ್ಮನೇ ಇಷ್ಟು. ಅಮ್ಮ, ಏನು ಇದೇನಮ್ಮ ಇದು? ಯಾವುದೋ ಹಳೆ ಪೆಟ್ಟಿಗೆ ತಗೊಂಡು ಕೂತ್ಬಿಟ್ಟಿದ್ಯಾ? ಇದಾ ನಿಮ್ಮ ಅಪ್ಪನ ಆಸ್ತಿ ಇದು. ಅಪ್ಪನ ಆಸ್ತಿನ? ಇದ್ಯಾವ್ದಮ್ಮ ಫೋಟೋ? ಕೊಡಿಲಿ. ಯಾರಮ್ಮ ಇದು? ನಿಮ್ಮ ಅಪ್ಪ ಅವ್ರ ಅಮ್ಮ ಇವರು, ಅಂದ್ರೆ ನಿನ್ನ ಅಜ್ಜಿ. ಅಜ್ಜಿನ? ಅಪ್ಪ ನಮಗೆ ಇವ್ರ ಬಗ್ಗೆ ಹೇಳೇ ಇಲ್ಲ. ಯಾವಾಗ ಕೇಳಿದ್ರು ಅನಾಥ ಅನಾಥ ಅಂತ ಹೇಳ್ತಿರ್ತಾರೆ. ಇವ್ರ ಬಗ್ಗೆ ಹೇಳಕ್ಕೆ ನಿಮ್ಮ ಅಪ್ಪನಿಗೆ ಇಷ್ಟ ಇರಲಿಲ್ಲ, ಅದಕ್ಕೆ ನಿನ್ನ ಹತ್ರ ಏನೂ ಹೇಳಿಲ್ಲ. ನಿಮ್ಮ ಅಪ್ಪ ಚಿಕ್ಕವರಿದ್ದಾಗಲೇ ಇವ್ರು ತೀರ್ಕೊಂಬಿಟ್ಟಿದ್ರು. ಓಹ್ ಪಾಪ. ಅಮ್ಮ ಫೋನ್ ಬಂತು, ನಿಮಿಷ ಬಂದೆ. ಇದನ್ನು ಮೊದಲು ಸರಿ ಮಾಡ್ಕೋಬೇಕು ನೀಲಿ. ನಾನು ಅವ್ರ ಕೈಗೆ ಸಿಕ್ಕಾಕೊಂಡು ನಮ್ಮ ಕೆಲಸಕ್ಕೆ ಹಿನ್ನಡೆ ಆಯಿತು. ಅವ್ರಿಗೆ ನಮ್ಮ ಮೇಲೆ ಅನುಮಾನ ಬರೋ ಹಾಗಾಯಿತು. ಶಿವಾನಿ, ಇದೆಲ್ಲ ಮುಗ್ದೋಗಿರೋ ಕತೆ. ನಮ್ಮ ಮೇಲೆ ಅನುಮಾನ ಬರೋಕ್ಕೆ ಸಾಧ್ಯನೇ ಇಲ್ಲ. ನಾನು ನಿನ್ನ ರೂಪದಲ್ಲಿ ಅವ್ರ ಮನೆಗೆ ಹೋಗಿದ್ದು ಒಳ್ಳೇದೇ ಆಯಿತು. ಅದೆಲ್ಲ ಹೌದು, ಆದರೆ ಇನ್ಮೇಲೂ ನಾವೇನು ನಡೆದೇ ಇಲ್ಲ ಅನ್ನೋ ರೀತಿ ನಡ್ಕೋಬೇಕು. ಆಗಲೇ ನಮ್ಮೇಲಿರೋ ಅನುಮಾನ ಪೂರ್ತಿಯಾಗಿ ಹೋಗೋದು. ಹೌದು. ಮೊದಲು ತ್ರಿಶೂಲ್ ತ್ರಿವಿಕ್ರಮ್ ಇವರಿಬ್ಬರನ್ನ ಮೀಟ್ ಮಾಡಬೇಕು, ಕ್ಯಾಶುವಲ್ ಆಗಿರಬೇಕು. ಹಾಗೆ ನಮ್ಮ ಕೆಲಸನೂ ಮುಂದುವರಿಸ್ಬೇಕು. ಅದೇನು ದೊಡ್ಡ ವಿಷಯ ಅಲ್ಲ ಬಿಡು. ಹೇಗಿದ್ರೂ ತ್ರಿಶೂಲ್ ನಿನ್ನನ್ನು ಮೀಟ್ ಮಾಡೋದಕ್ಕೆ ಕಾಯ್ತಾ ಇರ್ತಾನೆ. ಅವನು ನಿನ್ನ ಬಗ್ಗೆ ಅಷ್ಟು ಕಾಳಜಿ ಇದೆ. ಹಾಗೇ ನಿನಗೆ ಕ್ಯಾನ್ಸರ್ ಇದೆ ಅಂತ ಬೇರೆ ಅಂದ್ಕೊಂಡಿದ್ದಾನೆ. ಅದನ್ನೇ ನೀನು ಬಳಸ್ಕೊಂಡ್ರಾಯ್ತು. ಇಲ್ಲ ನೀಲಿ, ಅದು ತಪ್ಪು. ನನಗಿಲ್ಲದೆ ಇರೋ ಕಾಯಿಲೆನ ಇದೆ ಅಂತ ಹೇಳ್ಕೊಂಡು ಬೇರೆಯೊಬ್ಬರು ಸಹಾನುಭೂತಿ ಪಡ್ಕೊಳ್ಳೋದು ಒಳ್ಳೆ ವಿಷಯ ಅಲ್ಲ. ಹೌದು, ನನಗೆ ನನ್ನ ಗುರಿ ತಲುಪಬೇಕು. ಹಾಗಂತ ಈ ಥರ ಮಾಡೋದು ಎಷ್ಟು ಸರಿ ಹೇಳು? ಪಾಪ, ನನಗೆ ಹುಷಾರಿಲ್ಲ ಅನ್ನೋದನ್ನ ಅವ್ನು ತುಂಬ ಗಂಭೀರವಾಗಿ ತಗೊಂಡಿದ್ದಾನೆ. ಶಿವಾನಿ, ಕೆಲವೊಂದ್ಸಲ ನೀನು ಮನುಷ್ಯರ ಥರನೇ ಯೋಚನೆ ಮಾಡೋದಕ್ಕೆ ಶುರು ಮಾಡಿಬಿಡ್ತೀಯ ಅಲ್ವಾ? ಇದರಲ್ಲಿ ಸುಳ್ಳು ಮೋಸ ಏನೂ ಇಲ್ಲ. ಇದೇ ನ್ಯಾಯ. ನಮ್ಮ ಧರ್ಮನೂ ಇದೇ ತಾನೆ. ನಮ್ಗೆ ಯಾರಾದರೂ ಅನ್ಯಾಯ ಮಾಡಿದ್ರೆ ಅವ್ರ ಮೇಲೆ ನಾವು ಸೇರಿ ತೀರಿಸ್ಕೊಳ್ಳೇಬೇಕು ಅಲ್ವಾ? ಹೌದು, ಅದೇ ನಮ್ಮ ಮುಖ್ಯವಾದ ಉದ್ದೇಶ. ಹಾಗಿದ್ಮೇಲೆ ನಿನ್ನ ಮೇಲೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿರೋ ತ್ರಿಶೂಲ್ಗೆ ನೀನು ಹತ್ರ ಆಗಲೇಬೇಕು. ನಿಜವಾದ ಆದಿಶೇಷ ಯಾರು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಇರೋದು ಇದು ಒಂದೇ ದಾರಿ. ನಾಗಮಣಿ ಸತ್ಯ ಗೊತ್ತಿರೋದು ಆದಿಶೇಷನಿಗೆ ಮಾತ್ರ. ಆದರೆ ಆದಿಶೇಷನ್ ಸತ್ಯ ತಿಳಿಬೇಕು ಅಂದರೆ ತ್ರಿಶೂಲ್ ಅಥವಾ ತ್ರಿವಿಕ್ರಮ್ ಇವರಿಬ್ಬರಲ್ಲಿ ನಮ್ಮವ್ರು ಯಾರು ಅನ್ನೋದು ನಮಗೆ ಗೊತ್ತಾಗಬೇಕು. ಸತ್ಯ. ಆದರೆ ಯಾಕೋ ನನ್ನ ಮನಸ್ಸು ಈ ಸುಳ್ಳುನ ಮುಂದುವರ್ಸೋದಕ್ಕೆ ಒಪ್ತಾ ಇಲ್ಲ ನೀಲಿ. ಶಿವಾನಿ, ಮತ್ತೆ ಮತ್ತೆ ಅದೇ ಯೋಚನೆ ಮಾಡಬೇಡ ನೀನು. ತಗೋ, ಮೊದಲು ತ್ರಿಶೂಲ್ಗೆ ಫೋನ್ ಮಾಡು, ಸುಮ್ಮನೆ ಮಾತಾಡು. ಆಮೇಲೆ ಹಾಗೆ ಮನೆಗೆ ಬರೋದಕ್ಕೆ ಹೇಳು. ಎಂಥೆಂಥ ವಿಷಯಗಳಿಗೆ ತಲೆ ಕೆಡಿಸ್ಕೊಂಡಿಲ್ಲ ನಾನು. ಆದರೆ ಈ ಹಾವುಗಳಿಂದ ಯಾಕೋ ಮನಸ್ಸೇ ಸರಿಗಿಲ್ಲ. ಹೌದು ಅಳಿಮಯ್ಯ, ನಂದು ಅದೇ ಕತೆ. ಕುಂತ್ರು ನಿಂತ್ರು ಹಾವಿಂದೇ ನೆನಪು. ನಮಗೆ ಲೈಫಲ್ಲಿ ಬೇರೆ ಏನಾದರೂ ತೊಂದರೆ ಇದೆಯಾ?
ಇಲ್ಲ. ಆರಾಮಾಗಿ ಸುಖವಾಗಿದ್ದೀವಿ ತಾನೆ. ಆದರೂ ಇದೊಂದು ವಿಷಯ ಯಾಕೋ ತುಂಬ ತೊಂದರೆ ಕೊಡ್ತಾ ಇದೆ. ಸುಮ್ಮನೆ ಹೀಗೆಲ್ಲ ಆಗಲ್ಲ. ನಮ್ಮ ಕಡೆಯಿಂದನೇ ಏನೋ ತಪ್ಪಾಗಿರುತ್ತೆ. ಇಲ್ಲದೇ ಇದ್ರೆ ಹಾವುಗಳು ಈ ಥರ ಕಾಡೋದಿಲ್ಲ. ಹೌದಕ್ಕ, ನಮ್ಮ ಹಳೆ ಜಮೀನಿತ್ತಲ್ಲ, ಅದೇ ನದಿ ಪಕ್ಕ ಬೇಸಾಯದ ಭೂಮಿ ನೆನಪಿದೆಯಾ? ಹಾಂ, ಅಲ್ಲೇನಾಗಿತ್ತು? ಒಂದೆರಡು ಹುತ್ತ ಇತ್ತಲ್ಲಕ್ಕ. ಬೇಸಾಯ ಮಾಡೋಕ್ಕಿಂತ ಅದನ್ನೆಲ್ಲ ಕಿತ್ತಾಕಿ ನಾವು ಬೇಸಾಯ ಮಾಡಲಿಲ್ವಾ? ಹೌದು, ಆದರೆ ಅವಾಗ ಕುಕ್ಕೆಗೆ ಹೋಗಿ ಸರ್ಪದೋಷಕ್ಕೆ ಪೂಜೆ ಮಾಡಿಸ್ಕೊಂಡು ಬಂದ್ವಲ್ಲ. ಹೌದು, ನಾವು ಪೂಜೆ ಮಾಡಿಸ್ಕೊಂಡ್ವಿ ನಿಜ. ಆದರೆ ಬೇರೆ ಎಲ್ಲಾದರೂ ಅದೇ ರೀತಿ ಹೆಚ್ಚು ಕಡಿಮೆ ಆಗಿರ್ಬೋದಲ್ಲ. ಆದರೆ ಇದು ಯಾವುದಕ್ಕೂ ಸಂಬಂಧ ಇಲ್ದಿರೋ ವಿಷಯ ಅನ್ನಿಸ್ತಾ ಇದೆ. ಬೇರೆ ಏನೋ ನಿಗೂಢವಾದ ಮ್ಯಾಟ್ರ್ ಇದೆ ಅನ್ನೋ ಫೀಲಿಂಗ್ ನನಗೆ. ಆದರೆ ಈಗ ಅದೇ ಹಾವು ಪದೇ ಪದೇ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಮನೆ ಸುತ್ತಾ ಇದೆ ಅಂದರೆ ಅನುಮಾನ ಬರದೇ ಇರುತ್ತಾ? ಮೊದಲು ಕನಸಲ್ಲಿ ಬಂತು, ಆಮೇಲೆ ಕಣ್ಮುಂದೆನೇ ಕಾಣಿಸ್ತು. ನನ್ನ ಕೈಯಾರೆ ಹಾವನ್ನ ಹಿಡ್ಕೊಂಡಾಗ ಅದು ಯಾವ ರೀತಿ ತೊಂದರೆನೂ ಕೊಡಲಿಲ್ಲ, ನನಗೆ ಕಚ್ಚೋ ಪ್ರಯತ್ನನೂ ಪಡಲಿಲ್ಲ. ಅದು ಅಲ್ಲದೆ ತ್ರಿಶೂಲಿಗೆ ಹಾವು ಕಚ್ಚಿದಾಗ ಸತ್ತವನು ಮತ್ತೆ ಬದುಕು ಬಂದ. ಅಂದರೆ ಇದೆಲ್ಲದರ ಅರ್ಥ ಏನು? ಹಾಯ್ ಮೇಡಮ್. ಓ ಬನ್ನಿ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆರಾಮ? ಕೂತ್ಕೊಳ್ಳಿ. ಪರವಾಗಿಲ್ಲ, ಕೂತ್ಕೊಳ್ಳಿ. ಇವಾಗ ನೀವೇ ಫೋನ್ ಮಾಡಿ ನನ್ನ ಕರೆದಿದ್ದು ಒಳ್ಳೇದೇ ಆಯಿತು. ಇಲ್ಲಾಂತಿದ್ರೆ ನಾನು ನಿಮ್ಮ ಮನೆಗೆ ಬರೋ ಧೈರ್ಯನೇ ಮಾಡ್ತಿರ್ಲಿಲ್ಲ. ಸಾರಿ ಮೇಡಮ್. ಸಾರಿನಾ? ಸಾರಿ ಯಾಕೆ ಕೇಳ್ತಾ ಇದ್ದೀರಾ? ಅದು ಆವತ್ತು ನಾವಲ್ಲಿದ್ದಾಗ ಹಾವನ್ನ ನೋಡಿ ನನಗೆ ತುಂಬ ಭಯ ಆಗೋಯ್ತು ಮೇಡಮ್. ನಾನು ನಿಮ್ಮನ್ನು ಆ ಪರಿಸ್ಥಿತಿನಲ್ಲಿ ಬಿಟ್ಟು ಬರಬಾರ್ದಾಗಿತ್ತು. ನನ್ನ ತಪ್ಪು ಮೇಡಮ್. ಅದು ಒಂದು ತಪ್ಪಿಂದ ಇನ್ನೂ ಏನೇನೋ ಮಾಡೋ ಹಾಗಾಗೋಯ್ತು. ನಿಮ್ಮ ಹತ್ರ ಸಾರಿ ಕೇಳೋಕ್ಕೂ ನನಗೆ ತುಂಬ ಮುಜುಗರ ಆಗ್ತದೆ ಮೇಡಮ್. ಅಯ್ಯೋ ಬಿಡಿ ತ್ರಿಶೂಲ್, ನೀವ್ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ನೀವು ಯಾವಾಗಲೂ ಪಟ ಅಂತ ಮಾತಾಡ್ತಾ ಇರ್ತೀರಲ್ಲ, ಅದೇ ನಿಮಗೆ ಸೂಟ್ ಆಗೋದು. ಬೇಜಾರು ಮಾಡ್ಕೋಬೇಡಿ, ಇಟ್ ಹ್ಯಾಪನ್ಸ್. ಇಷ್ಟು ಹೇಳಿದ್ರಲ್ಲ ಮೇಡಮ್, ನನಗೊಂದು ಸ್ವಲ್ಪ ಧೈರ್ಯ ಬಂತು. ಯಾಕಂದರೆ ನಾನೊಬ್ಬ ಗಂಡಸಾಗಿ ನಿಮ್ಮನ್ನು ಅವತ್ತು ನಾನು ಆ ಕಾಡಿನ ದಾರಿನಲ್ಲಿ ಬಿಟ್ಟು ಬರಬಾರ್ದಾಗಿತ್ತು. ಅದೊಂಥರ ಮನಸ್ಸಲ್ಲೇ ಕೊರಿತಾ ಇತ್ತು ನನಗೆ. ಅದು ಯಾಕೋ ಗೊತ್ತಿಲ್ಲ, ಹಾವು ಅಂದರೆ ನನಗೆ ಸ್ವಲ್ಪ ವೀಕ್ನೆಸ್ಸು ಮೇಡಮ್. ನನಗೆ ಹಾವು ಕಚ್ಚಿ ನಾನು ಸತ್ತು ಬದುಕು ಬಂದ ಮೇಲೆ ನನಗೆಲ್ಲ ಸರಿ ಹೋಯಿತು ಅಂತ ಅಂದ್ಕೊಂಡಿದ್ದೆ. ಆದರೆ ನನಗೆ ಎದ್ದು ಬಂದಿದ್ದು ಬರೀ ಸಾವಿನ ಭಯ, ಹಾವಿನ ಭಯ ಅಲ್ಲ ಮೇಡಮ್. ಇರಲಿ ಬಿಡಿ, ಪ್ರತಿಯೊಬ್ಬರು ಮನಸ್ಸಲ್ಲೂ ಭಯ ಅನ್ನೋದು ಇದ್ದೇ ಇರುತ್ತೆ. ಅದರಿಂದ ಹೊರತಾಗಿ ಯಾರೂ ಇರಲ್ಲ ತ್ರಿಶೂಲ್. ಒಂದು ರೀತಿ ಅದೇ ನಮ್ಮನ್ನು ಮುನ್ನಡೆಸೋದು ಕೂಡ. ನೋಡಿ, ಬದುಕಿನ ಭಯ, ಕೆಲಸದ ಭಯ, ಸಾವಿನ ಭಯ. ಹಲೋ 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 ನೀವೇನು ಹೇಳೋಕೆ ಹೊರಟಿದ್ದೀರಾ ನಂಗೆ ತುಂಬ ಚೆನ್ನಾಗಿ ಗೊತ್ತಾಯಿತು. ನೋಡಿ ಮೇಡಮ್, ನಿಮ್ಮ ಕಾಯಿಲೆ ಬಗ್ಗೆ ನೀವೇನು ಭಯಪಡೋದು ಬೇಕಾಗಿಲ್ಲ. ನಾನು ಮೊನ್ನೆ ಇಂಟರ್ನೆಟ್ಟಲ್ಲಿ ನೋಡ್ತಾ ಇದ್ದೆ, ಈಗೆಲ್ಲ ಕ್ಯಾನ್ಸರು ಆರಾಮಾಗಿ ಗುಣ ಆಗತ್ತೆ ಮೇಡಮ್. ಅದಷ್ಟು ದೊಡ್ಡ ಕಾಯಿಲೆನೇ ಅಲ್ಲ. ನಾನು ಗೊತ್ತಿರೋರನ್ನ ವಿಚಾರಿಸಿದ್ದೀನಿ, ಇನ್ನೂ ಕೂಡ ಕೇಳ್ತಾ ಇದ್ದೀನಿ ಗೊತ್ತಾ. ನೋಡಿ ಮೇಡಮ್, ನಿಮಗೆ ಒಳ್ಳೆ ಡಾಕ್ಟ್ರನ್ನ ಹುಡುಕೊಡೋದು ನನ್ನ ಜವಾಬ್ದಾರಿ. ನಾನು ಹೇಳಿದ ಕಡೆ ನೀವು ಸುಮ್ಮನೆ ಬರ್ತಾ ಇರಬೇಕು ಅಷ್ಟೇ. ಮೇಡಮ್, ಎಂತೆಂಥವ್ರು ಸುಧಾರಿಸ್ಕೊಂಡಿದ್ದಾರೆ. ಇನ್ನು ನೀವು ಚಿಟಿಕೆ ಹೊಡೆಯೋಷ್ಟರಲ್ಲಿ ಸರಿ ಹೋಗ್ಬಿಡ್ತೀರಾ. ನೋಡ್ತಾ ಇರಿ. ನೋಡಿ ತ್ರಿಶೂಲ್, ಅದು ಏನಂದರೆ ನನಗೆ ಕ್ಯಾನ್ಸರ್. ಶಿವಾನಿ, ನೀನೇನು ಬೇಜಾರು ಮಾಡ್ಕೋಬೇಡ, ನಾನು ಹೇಳ್ತೀನಿ. ನೋಡಿ, ನಿಮ್ಗೆ ಯಾರಾದರೂ ಒಳ್ಳೆ ಡಾಕ್ಟರ್ ಗೊತ್ತಿದ್ರೆ ಹೇಳಿ, ನಾವು ಹುಡುಕ್ತಾ ಇದ್ದೀವಿ. ಈ ವಿಷಯ ಹೇಳಬೇಕು ಅಂತಲೇ ಇವತ್ತು ಶಿವಾನಿ ನಿಮಗೆ ಕಾಲ್ ಮಾಡಿದ್ದು. ನೀವು ಹೇಳೋದೆಚ್ಚ, ನಾನು ಮಾಡೋದೆಚ್ಚ. ಆದರೂ ಯಾವುದಕ್ಕೂ ಸೆಕೆಂಡ್ ಒಪಿನಿಯನ್ ತೊಗೊಳ್ಳೋದು ಒಳ್ಳೇದು ಅಂತ ನನಗೂ ಅನ್ನಿಸ್ತು. ಅಂದರೆ ಒಬ್ಬ ಡಾಕ್ಟ್ರು ಒಂದು ಹಾಸ್ಪಿಟ್ಲು ಹೇಳೋದನ್ನು ನಂಬೋದಕ್ಕಿಂತ ಇನ್ನೊಬ್ರ ಹತ್ರ ಚೆಕಪ್ ಮಾಡಿಸೋದು ಒಳ್ಳೇದಲ್ವಾ? ನೀವು ಹೇಳೋದು ಕರೆಕ್ಟೇ. ನೀವೇನಿದ್ರು ತಿಳಿಸಿ, ನಾವು ರೆಡಿ ಆಗಿರ್ತೀವಿ ಅಲ್ವಾ ಶಿವಾನಿ?
ನೋಡಿ ಶಿವಾನಿ ಎಷ್ಟು ನೊಂದ್ಕೊಂಡಿದ್ದಾಳೆ ಅಂತ. ನಮಗೆ ನಮ್ಮವರು ಅಂತ ಯಾರೂ ಇಲ್ಲ, ಎಲ್ಲ ನೀವೇ ಏನಾದರೂ ಸಹಾಯ ಮಾಡಬೇಕು. ಮೇಡಮ್ ನೀವೇನು ತಲೆನೇ ಕೆಡಿಸ್ಕೋಬೇಡಿ ಮೇಡಮ್, ಅವ್ರಿಗೇನಾದರೂ ನಾನು ಅವ್ರ ಜೊತೆಗೆ ಇರ್ತೀನಿ. ಸರಿ ಮೇಡಮ್, ನಾನು ಬರ್ತೀನಿ. ಮೇಡಮ್ ಹೊರಡೋದಕ್ಕಿಂತ ಮುಂಚೆ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ಬೋದಾ? ಕೇಳಿ. ಅದು ನಾನು ನಿಮ್ಮನ್ನು ರೋಡಲ್ಲೇ ಬಿಟ್ಟು ಬಂದ್ಬಿಟ್ನಾ, ನೀವು ಎಲ್ಲಿ ಹೋಗ್ಬಿಟ್ರು ಅನ್ನೋ ಗಾಬರಿನಲ್ಲಿ ನಿಮ್ಮನ್ನು ನೋಡೋಣ ಅಂತ ರಾತ್ರಿ ನಿಮ್ಮ ಮನೆಗೆ ಬಂದೆ. ನೀವು ಮನೇಲೇ ಇರಲಿಲ್ಲ. ಸರಿ, ಅದಕ್ಕೆ ಮಾರನೇ ದಿವಸ ಬೆಳಗ್ಗೆ ಬಂದೆ, ಆವಾಗಲೂ ಇರಲಿಲ್ಲ. ಓಕೆ, ಅದಕ್ಕೇನು? ಅಲ್ಲ, ನೀವು ಎಲ್ಲಿ ಹೋಗಿದ್ರಿ, ಏನು ಕತೆ? ಹಾಂ ಮೇಡಮ್, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹೇಳ್ಬಿಡಿ, ಪರವಾಗಿಲ್ಲ. ಆದರೆ ಆ ಸಣ್ಣ ವಿಷಯ ಮಾತ್ರ ನನ್ನ ತಲೆಯಲ್ಲಿ ಒಂದು ಹುಳ ಬಿಟ್ಟಂಗೆ ಆಗಿದೆ, ಅದಕ್ಕೆ ಕೇಳ್ತಾ ಇದ್ದೀನಿ ಅಷ್ಟೇ. ಅಷ್ಟೇನಾ ಅಥವಾ ಇನ್ನೇನಾದರೂ ಕೇಳೋದಿದೆಯಾ? ಇಷ್ಟೇ. ತ್ರಿಶೂಲ್, ನಿಮಗೆ ನನ್ನ ಬಗ್ಗೆ ಕಾಳಜಿ ಇದೆ ಸರಿ, ಆದರೆ ನಾನು ಎಲ್ಲಿಗೆ ಹೋಗೋಕ್ಕೂ ನನಗೆ ಸ್ವಾತಂತ್ರ್ಯ ಇಲ್ವಾ? ಅಯ್ಯೋ, ಖಂಡಿತ ಇದೆ ಮೇಡಮ್. ಆದರೆ ರಾತ್ರಿ ಮಿಸ್ ಆಗಿಬಿಟ್ಟಿದ್ರಲ್ಲ, ನನಗೊಂದು ಸ್ವಲ್ಪ ಆತಂಕ ಆಯಿತು, ಅದಕ್ಕೆ ಕೇಳಿದೆ. ಆತಂಕನಾ ಅಥವಾ ಅನುಮಾನನಾ? ನೋಡಿ, ನೀವು ನನ್ನೇ ಪ್ರಶ್ನೆ ಕೇಳಿದ್ರೆ ನಾನು ಕನ್ಫ್ಯೂಸ್ ಆಗಿಬಿಡ್ತೀನಿ. ನೀವು ಇಂಥ ಸ್ಥಿತಿನಲ್ಲಿ ರಾತ್ರಿ ಮನೆಗೆ ಬರ್ದೇ ಇದ್ರೆ ನಾನು ಏನು ತಿಳ್ಕೊಬೇಕು ಹೇಳಿ? ಸ್ಟಾಫ್ ಮಾತ್ರ ನನ್ನ ದಾರಿಲೇ ಬಿಟ್ಟು ಹೇಳ್ದೆ ಕೇಳ್ದೆ ಎಲ್ಲಿಗಾದರೂ ಹೋಗ್ಬೋದು, ಆದರೆ ನಾನು ಎಲ್ಲಿಗೆ ಹೋಗ್ಬೇಕಾದ್ರೂ ನಿಮ್ಗೆ ಹೇಳ್ಬಿಟ್ಟೆ ಹೋಗ್ಬೇಕಾ? ತಗೊಳಪ್ಪ, ನನ್ನ ಬುಡಕ್ಕೆ ಬಂತು. ಏನಿಲ್ಲದೆ ಇದ್ರು ಈ ಹೆಣ್ಮಕ್ಳು ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದ್ರಲ್ಲಂತೂ ನಂಬರ್ 1. ಇರಲಾರ್ದೆ ಇರುವೆ ಬಿಟ್ಕೊಂಡ್ರು ನನಗೆ ನನ್ನ ಮರ್ಯಾದೆ ನಾನೇ ಕಳ್ಕೊತಾ ಇದ್ದೀನಿ. ಹಲೋ, ಏನು ಯೋಚನೆ ಮಾಡ್ತಾ ಇದ್ದೀರಾ ಹೇಳಿ? ಏನಿಲ್ಲ. ನೋಡಿ ತ್ರಿಶೂಲ್, ನಾನೊಬ್ಬ ಬಿಸ್ನೆಸ್ ವುಮೆನ್, ನನಗೆ ಸಾವಿರಾರು ಕೆಲಸಗಳಿರುತ್ತೆ. ನಾನು ಎಲ್ಲಿಗೆ ಹೋಗ್ತೀನಿ, ಏನು ಮಾಡ್ತೀನಿ, ಮನೆಗೆ ಎಷ್ಟೊತ್ತಿಗೆ ಬರ್ತೀನಿ, ಅದೆಲ್ಲ ನನಗೆ ಗೊತ್ತಿರಲ್ಲ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅನ್ಸುತ್ತೆ. ಸರಿ ಮೇಡಮ್, ನೀವು ಇಷ್ಟು ಹೇಳಿದ್ಮೇಲೆ ನಾನು ಯಾವ ಪ್ರಶ್ನೆ ಇಲ್ಲ. ನೀವು ಕೇಳಿದ್ರು ನಾನು ಉತ್ತರ ಕೊಡೋದಿಲ್ಲ. ಓಕೆ, ಅರ್ಥ ಆಯಿತು. ಬರ್ತೀನಿ ಮೇಡಮ್, ಬಾಯ್. ಮಧು ಎಲ್ಲ ಹೋಗಿದ್ಯಾ? ಬರೀಲಿ. ಅಯ್ಯೋ, ಬಂದೇನಿ. ಯಾಕೆ ಈ ಥರ ಕೂಗಾಡ್ತಾ ಇದ್ದೀರಾ? ಯಾರು ಈ ಫೋಟೋದಲ್ಲಿ ಇಟ್ಟಿದ್ದು? ಯಾರೇ ಪೆಟ್ಕೊಂಡು ಓಪನ್ ಮಾಡಿದ್ದು? ಕ್ಲೀನ್ ಮಾಡ್ತಿದ್ದೆ ಕಣ್ರಿ, ಎತ್ತಿಡೋದನ್ನ ಮರ್ತೆ ಅಷ್ಟೇ. ನನಗೆ ಮುಖ ನೋಡಿದ್ರೆ ಆಗೋದಿಲ್ಲ ಅಂತ ಗೊತ್ತಾನೆ. ಯಾರಲ್ಲಿ ಇಟ್ಟಿದ್ದು? ನಾನು ಅವತ್ತು ತೆಗೆದು ಬಿಸಾಕ್ತಾ ತಾನೆ. ಯಾರೇ? ನಾನು ನೋಡ್ಲಿ ಅಂತ ಇಟ್ಟಿದ್ದೆ. ನೀನೇ ತಾನೆ ಇಟ್ಟಿರೋದು, ಬೇಕು ಅಂತ ಇಟ್ಟಿರೋದು. ರೀ, ನಾನು ಏನು ಮಾಡಿಲ್ಲ ಕಣ್ರಿ. ಸುಳ್ಳು ಹೇಳ್ಬೇಡ ನೀನು. ಬಾ, ಏನಾಯ್ತಪ್ಪ? ನಿನ್ಗೇನು ಗೊತ್ತಾಗಿದೆ? ಸುಮ್ಮನೆ ಇರೋ. ಅಪ್ಪ, ರೀ, ಯಾಕಪ್ಪ ಎಲ್ಲಿ ಹೋಗ್ತಾ ಇದೆಯಪ್ಪ? ಅಪ್ಪ ನಿಂತ್ಕೊಳ್ಳಪ್ಪ. ಅಪ್ಪ, ಅದು ಅಜ್ಜಿ ತಾನೆ.
ಬಾ ಇದೇನು ಅಳಿಮಯ್ಯ, ಅದ್ಭುತವಾಗಿದೆ ಪೇಂಟಿಂಗು. ಸುಮ್ಮನೆ ಏನೇನೋ ಹೇಳ್ಬೇಡಿ ಮಾವ, ಪೇಂಟಿಂಗ್ ಏನೋ ಮುಗಿಸೇ ಇಲ್ಲ. ಆಯಿತು ಬಿಡಪ್ಪ, ನನಗೇನು ಗೊತ್ತಾಗುತ್ತೆ, ನಾನೇನು ಆರ್ಟಿಸ್ಟಾ? ಅದಕ್ಕೆ ಗೊತ್ತಿಲ್ಲದೆ ಇರೋ ವಿಷಯದ ಬಗ್ಗೆ ಮಾತಾಡಬಾರ್ದು ಅನ್ನೋದು. ಬಿಡಪ್ಪ, ನಮ್ಮಂಥವ್ರು ಎಷ್ಟು ಹೇಳಿದ್ರು ಅಷ್ಟೇನೆ. ಅಲ್ಲ, ಗೊತ್ತಿರೋ ವಿಷಯದ ಬಗ್ಗೆ ಮಾತಾಡಿದ್ರು ಯಾರು ಕೇರ್ ಮಾಡಲ್ಲ. ಏನಾಯ್ತು ಈಗ? ನೆನಪಿದೆಯಾ ಅಳಿಮಯ್ಯ, ಅವತ್ತು ನಾನು ತ್ರಿಶೂಲು ಯಾವುದೋ ಒಂದು ಹುಡುಗಿನ ಕರ್ಕೊಂಡು ಹೋಗ್ತಿದ್ದ ಅಂತ ಅಂದೆ. ಅದಕ್ಕೆ ನೀನೇನಂದೆ? ಅವಳು ನನಗೆ ಗೊತ್ತಿರೋ ಹುಡುಗಿನೇ, ನಾನೇ ಡ್ರಾಪ್ ಕೊಡಕ್ಕೆ ಹೇಳಿದ್ದೆ ಹಾಗೆ ಹೀಗೆ ಅಂತ ಅಂದೆ. ಈಗ ಸೀನೇ ಚೇಂಜ್ ಆಗ್ತಾ ಇದೆಯಲ್ಲ. ಏನು ಚೇಂಜ್ ಆಗಿಲ್ಲ, ಸುಮ್ಮನಿರು ನೀನು. ನೀನು ಶಿವ ನಿನ್ನ ಡ್ರಾಪ್ ಕೊಡಕ್ಕೆ ಹೇಳಿದ್ಯಾ? ಇಲ್ಲ ತಾನೆ? ಮತ್ತು ಅವನದೇನು ವ್ಯವಹಾರ ಅವಳ ಜೊತೆಗೆ? ನೀನು ಅವನಿಗೆ ಸಪೋರ್ಟ್ ಮಾಡ್ತಾ ಇದೀಯಾ? ಮಾವ, ನಿಂಗೆ ಮಾಡಕ್ಕೆ ಬೇರೆ ಕೆಲಸನೇ ಇಲ್ವಾ? ನಾನು ಯಾರಿಗೋ ಎಲ್ಲಿಗೋ ಡ್ರಾಪ್ ಮಾಡಕ್ಕೆ ಹೇಳಿದ್ದೆ. ಅವಳು ಶಿವಾನಿ ಆಗಿರ್ಲಿಲ್ವಲ್ಲ, ಮತ್ತೆ ಇವಳೆಲ್ಲಿ ಬಂದ್ಲು ಗ್ಯಾಪಲ್ಲಿ? ನಾನು ಹೇಳಿದ ಕೆಲಸ ಆದಮೇಲೆ ತ್ರಿಶೂಲ್ ಶಿವನ ಡ್ರಾಪ್ ಮಾಡಕ್ಕೆ ಹೋಗಿರ್ಬೋದು. ಅದೇನು ದೊಡ್ಡ ವಿಷಯನಾ? ಯಾಕೆ ಸುಮ್ಮನೆ ತಲೆ ತಿಂತೀಯ ಮಾವ? ಅಷ್ಟೇ ಅಂತೀಯ? ಬೇರೇನು ಇಲ್ವಾ? ಅಷ್ಟೇ ಪ್ಲೀಸ್. ಸುಮ್ಮನೆ ಏನೇನೋ ಮಾತಾಡಿ ನನ್ನ ಟೈಮ್ ವೇಸ್ಟ್ ಮಾಡಬೇಡ. ನಿನಗೆ ತುಂಬ ಟೈಮ್ ಇದೆ, ನಂಗೆ ಚೆನ್ನಾಗಿ ಗೊತ್ತು. ಆಯಿತು ಬಿಡಪ್ಪ, ನಾವೆಲ್ಲ ಎಷ್ಟು ಹೇಳಿದ್ರು ಅಷ್ಟೇ. ಮಾವ, ಒಂದು ನಿಮಿಷ. ಇನ್ನೊಂದು ಸಲ ಈ ಥರ ವಿಷಯಗಳನ್ನ ನನ್ನ ಹತ್ರ ತೊಗೊಂಬರ್ಬೇಡಿ. ತ್ರಿಶೂಲ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಆಯಿತು ಬಿಡಿ ಬಾಸ್, ನೀವೇ ಹೆಂಗೆ ಹೇಳ್ತಿರೋ ಹಂಗೇನೆ. ಬಾ ಟೀತೋ. ನನಗೇನು ಬೇಡ ತ್ರಿಶೂಲ್. ಯಾಕಪ್ಪ ಇಷ್ಟೊಂದು ಸಿಟ್ಟು? ನೀನು ಇಷ್ಟೊಂದು ಅಪ್ಸೆಟ್ ಆಗಿರೋದು ನಾನು ಯಾವತ್ತೂ ನೋಡೇ ಇಲ್ಲ. ಯಾಕಪ್ಪ, ಏನಾಯಿತು? ಯಾಕೆ ಬೇಜಾರು ಮಾಡ್ಕೊಂಡಿದ್ಯಪ್ಪ? ನನಗೆ ಆ ಹೆಂಗಸ್ ಮುಖ ನೋಡಿದ್ರೆ ಮೈಯೆಲ್ಲ ಉರಿದೋಗುತ್ತೆ. ಏನಾಯ್ತಪ್ಪ? ಕೆಲವೊಂದು ಹಳೆ ಘಟನೆಗಳು ಮನಸ್ಸಿಗೆ ಬೇಡದೇ ಇರೋ ಗಾಯ ಮಾಡಿರುತ್ತೆ. ಆ ಗಾಯಕ್ಕೇನಾದರೂ ಜೀವ ಬಂದರೆ ನನಗೆ ತುಂಬ ನೋವಾಗುತ್ತೆ. ನಾನು ಎಲ್ಲಿದ್ದೀನಿ, ಏನು ಮಾಡ್ತಾ ಇದ್ದೀನಿ, ಒಂದು ಗೊತ್ತಾಗೋದಿಲ್ಲ. ಅಪ್ಪ, ನಿಂಗೆ ಅಜ್ಜಿ ಅಂದ್ರೆ ಇಷ್ಟ ಆಗಲಿಲ್ವಾ? ಬೆಟ್ಟದಷ್ಟು ಇಷ್ಟ. ನಮ್ಮಮ್ಮ ಅಂದರೆ ನನಗೆ ಪ್ರಾಣ ಕಣೋ. ನನಗೆ ನಮ್ಮಪ್ಪ ಇಲ್ಲ, ನಮ್ಮಮ್ಮನೇ ಅಲ್ಲ, ಅವಳೇ ಸರ್ವಸ್ವ. ಆದ್ರೆ ಅವಳೊಂದು ಹುಚ್ಚಂಟ್ಕೊಂಡ್ಬಿಟ್ಟಿತ್ತು, ನಾಗಮಣಿ ಅನ್ನೋ ಹುಚ್ಚು. ಯಾವಾಗ ನೋಡಿದ್ರು ನಾಗಮಣಿ ಅಂತ ಜಪ ಮಾಡೋಳು. ನಾಗಮಣಿ ಹುಡ್ಕೊಂಡ್ಬಿಡ್ತೀನಿ ಅಂತ ಹೋಗೋಳು, ವಾಪಸ್ ಬರ್ತಾನೆ ಇರಲಿಲ್ಲ. ನಾನು ತುಂಬಾ ಚಿಕ್ಕವನು, ನನ್ನ ಹೊಟ್ಟೆ ಕೇಳ್ತಾ ಇರಲಿಲ್ಲಪ್ಪ. ಹಸಿವು, ಭಿಕ್ಷೆ ಬೇಡ್ತಾ ಇದ್ದೆ, ಭಿಕ್ಷೆ ಬೇಡ ಊಟ ಮಾಡಿದ್ದೀನಿ. ಅವಳಿಗೆ ಯಾವಾಗ ನೋಡಿದ್ರು ಮಾಟ ಮಂತ್ರ ವಾಮಾಚಾರ ಇದ್ರ ಕಡೆನೇ ಗಮನ. ಅವಳಿಗೆ ಮನೆಗೆ ಬಂದ್ರು ಯಾವುದೋ ಒಂದು ಕೋಣೆಯಲ್ಲಿ ಸೇರ್ಕೊಂಡು ಅದೇನೋ ರಂಗೋಲೆ, ರಕ್ತದ ದೀಪ, ನಿಂಬೆಹಣ್ಣು, ಮಂತ್ರ ಇದನ್ನೆಲ್ಲ ಕೇಳಿ ನನಗೂ ರೋಗ ಹೋಗಿತ್ತು.